ಸಮಾಜದ ಮಕ್ಕಳಿಗೆ ಭಾಷೆ ಹಾಗೂ ಪಾರಂಪರಿಕ ಸಂಪ್ರದಾಯಗಳನ್ನು ತಿಳಿಸುವ ಕೆಲಸ ಆಗಬೇಕಿದೆ ಎಂದು ಲೇಖಕಿ, ಅಖಿಲ ಕೊಡವ ಸಮಾಜದ ಪೊಮ್ಮಕ್ಕಳ ಪರಿಷತ್ ಅಧ್ಯಕ್ಷೆ ಐಚಂಡ ರಶ್ಮಿ ಪೂವಮ್ಮ ಹೇಳಿದ್ದಾರೆ. ದಾಪಕ್ಲು ಕೊಡವ ಸಮಾಜದ ಪೊಮ್ಮಕ್ಕಳ ಪರಿಷತ್ ವತಿಯಿಂದ ಭಾನುವಾರ ಕೊಡವ ಸಮಾಜದ ಹರದಾಸ ಅಪ್ಪನೆರವಂಡ ಅಪ್ಪಚ್ಚ ಕವಿ ಸಭಾಂಗಣದಲ್ಲಿ ಪೊಮ್ಮಕ್ಕಳ ಪರಿಷತ್ ನಾಪಕ್ಲು ವತಿಯಿಂದ ಏರ್ಪಡಿಸಿದ್ದ ಕಕ್ಕಡ ತೀನಿ ನಮ್ಮೆ ಸಭಾ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಕೊಡವ ಜನಾಂಗ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಬೇಕು. ಆಗಷ್ಟೇ ಜನಾಂಗದ ಅಭಿವೃದ್ಧಿ ಸಾಧ್ಯ. ಇದರ ಜೊತೆಗೆ ಸಂಸ್ಕೃತಿ, ಆಚಾರ, ವಿಚಾರಗಳಿಂದ ಯುವ ಜನಾಂಗ ರೂಢಿಸಿಕೊಳ್ಳಬೇಕೆಂದರು. ಗೂಗಲ್ ಮಾಡಿ ನೋಡ್ಸಿಂಗಿ ಆ ವಿಷಯ ಈಗ ಕರಿವಾಕ ಈ ಪಾಜ ಎನ್ನಂಗಾಯ್ತು ಇನ್ನೇ ಉಂಡೇನ ನಂಗ ನಂಗಳ ಕರ್ಟನ್ ತೆಂಗಿ ಅದಂಗೆ ಕಾರಣ ನಂಗಳೇ ಏನಂಗಳಕ ನಂಗಡ ಅದಿಯಾನ ಇಂಗ್ಲಿಷ್ ಪಾಜರ ವ್ಯಾಮೋಹ ಅನ್ನನೇ ಅಣಿಂದ ನಾನು ಯಾವುದೇ ಭಾಷೆಯ ದ್ವೇಷಿ ಅಲ್ಲ. ನಂಗಕ್ಕೆ ಪ್ರತಿಯೊಂದು ಭಾಷೆಯು ಬೋಂಡು ಹೆಚ್ಚಕ್ಕೆ ನಂಗೆ ಭಾಷೆನ ಪಡ್ಸತ್ತೋ ಅಚ್ಚಕ್ಕೆ ನಂಗಡ ಜ್ಞಾನ ವೃದ್ಧಿಯಾಕ ಆನಕ ನಂಗಡ ಭಾಷೆನ ನಂಗೆ ಮೂಲೆ ಕೂಟಕ್ಕಾಗ ಅನ್ನೋದು ನಾಡವ್ರ ಮನವಿ. ಎಜುಕೇಷನ್ ಅರ್ಥನ್ ಬರೋದು, ವಿದ್ಯಾಭ್ಯಾಸಕ್ಕೆ ಅರ್ಥ ಬರೋದು ಅನ್ನನೇ ಇತ್ತು ಶುರುವಾನದೇ ಫೀಲ್ಡ್ ಮಾರ್ಷಲ್ ಕಾರಿಕ ಕಾಲೇಜು ಕೊಡವ ಎಮ್ಮೆ ಹಂಗಾಯ್ತು. ಆ ಕೊಡವ ಎಮ್ಮೆಕ್ಕೆ ಹೊರ ಕಳ್ತರು ನಂಗೆ ಕೂಡಿಸಿಂದ ಆಚೆಗೆ ನಂಗಡ ಭಾಷೆ ಎಣ್ಣೆನೇಗಿ ಉಸಿರಾಡಿಂದು ಪೋಪ ಆ ವಿಷಯಕ್ಕೆ ನಾಲ್ಕು ಹಿಂಗಕ್ಕೆ ಒಣ್ಣೊಂದು ಅಣೆಂಡು ಇಲ್ಲಿಗೆ ಬಂದಿದ್ದಳು. ನಂಗಡ ಭಾಷೆ ಬೆಳೆಯೋಂಡು ದಾನಕ ಈ ಎಜುಕೇಷನ್ ಅರ್ಥನ್ ಬಪ್ಪದು ಎಜುಕೇಷನ್ ನಂಗೆ ಆಪಚ್ಚಕ್ಕೆ ಜನ ಕೂಡಿ ಆಡೋದು ಮುಖ್ಯ ಅಪ್ಪ. ಇದು ಜನಾಂಗಕ್ಕೆ ಭಾಷೆ ಮುಡಿಯೋ ಆ ಜನಾಂಗಕ್ಕೆ ಹುಟ್ಟಿನಾಶ ಖಂಡಿತ. ಕ್ಲಾಸಿಂದ 1ನೇ ಕ್ಲಾಸಿಂದ ತೊಟ್ಟದಂಗೆ ಡಿಗ್ರಿ ಕ್ಲಾಸ್ ಕತೆಗೂ ಪಠ್ಯ ಪುಸ್ತಕ ಪ್ರಿಂಟ್ ಆಯ್ತು. ಟೀಚ್ ಮಾಡೋಕ್ಕೂ ಕೊಡವೇಮೆ ಅಥವಾ ಡಿಪ್ಲೊಮಾ ಕೋರ್ಸ್ ಮಾಡಿದಂಗಳ ಇರ್ತಾವ ಅಚ್ಚಿಕೆ ಅಲ್ಲದೆ ಸುಮಾರು 10 ಕೋಟಿರ ಅವ್ರ ಪ್ರಾಜೆಕ್ಟ್ ಬಂದನೋಡು ಕೊಡವ ಅಧ್ಯಯನ ಪೀಠ. ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷೆ ಅಲ್ಲಾರಂಡ ಬೀನಾ ಬಳ್ಳಂಬ ತಿನಿಸುಗಳ ಪ್ರದರ್ಶನವನ್ನು ಉದ್ಘಾಟಿಸಿ ಮಾತನಾಡಿ, ಮೊದಲು ನಾವು ಆತ್ಮವಿಶ್ವಾಸ ಬೆಳೆಸಿಕೊಂಡು ಬಳಿಕ ಮಕ್ಕಳಲ್ಲಿ ಆತ್ಮವಿಶ್ವಾಸ ತುಂಬಬೇಕೆಂದರು. ರಾಷ್ಟ್ರ ಪ್ರಶಸ್ತಿ ವಿಜೇತ ಮುಕ್ಕಾಟಿರ ಸೌಮ್ಯ ಅವರು ಮಾತನಾಡಿ, ತಮ್ಮ ಅಪಾರ ಅನುಭವದೊಂದಿಗೆ ಅತ್ಯುತ್ತಮ ಉಪಯುಕ್ತ ಮಾಹಿತಿಯನ್ನು ನೀಡಿದರು. ಅಚೀವ್ಮೆಂಟ್ ಮಾಡೋದು ಇದು ಒಕ್ಕೂಟ ಮಹಿಳಾ ಒಕ್ಕೂಟ ಎಲ್ಲ ಕಾರ್ಯಕ್ರಮ ಮಾಡಿನಟ್ಟು ಈ ಕೊಡವ ತೀನಿ ಕಕ್ಕಡ ತೀನಿ ಕಾರ್ಯಕ್ರಮ ಎಂತ ಇದು ಇಂಪಾರ್ಟೆಂಟ್ ಅದಲ್ಲೇ ಇದು ಈಗ ನಿಜಬಲ್ಲ ಈಗ ಅಣ್ಣನ ಕೈ ಕೊಡವ ಕಲ್ಚರ್ನ ನಂಗೆ ಪ್ರೊಟೆಕ್ಟ್ ಮಾಡೋದು ನಂಗೆ ಮಿಂಜ ಕರ್ತಕೊಂಡು ಅನ್ನೋದು ನಂಗೆ ಎಲ್ಲರದ್ದು ಕರ್ತವ್ಯ ಆಯ್ತು. ಸೊ ಇನ್ನು ನಿಂಗೆ ಇಂಥ ಹಲವಾರು ಕಾರ್ಯಕ್ರಮ ಮಾಡಿನಟ್ಟು ಇದಕ್ಕೆ ನಾನು ನಿಮಗೆ ಬೆಸ್ಟ್ ವಿಶಸ್ನ ಅನ್ವಿ ನಾಕಿಂದ ನಿಂಗೆ ಎಲ್ಲರೂ ಇನ್ವೈಟ್ ಮಾಡಿದ್ದೀನಿ, ನಾನು ತಕ್ಕಾರ ಮಾಡಿದ್ದೇನೆ. ದಾಪಕ್ಲು ಕೊಡವ ಸಮಾಜದ ಅಧ್ಯಕ್ಷ ಮುಂಡಂಡ ಸಿ ನಾಣಯ್ಯ ಮಾತನಾಡಿ, ಕೊಡವ ಜನಾಂಗದ ಅಭಿವೃದ್ಧಿಗೆ ಮಹಿಳೆಯರ ಪಾತ್ರ ಪ್ರಮುಖವಾದದ್ದು ಎಂದರು. ಕೊಡವಡ ಮಾಲ್ ಮಠ ಎಂಬ ವಿಷಯದ ಕುರಿತು ಬಿದ್ದಾಟಂಡ ಮಮತಾ ಚಿಣ್ಣಪ್ಪ ವಿಚಾರವನ್ನು ಮಂಡಿಸಿದರು. ಕೊಡವ ಸಮಾಜ ಪೊಮ್ಮಕ್ಕಳ ಪರಿಷತ್ ಅಧ್ಯಕ್ಷೆ ಬಾಳೆಯಡ ನಿಶಾಂಬೇದಪ್ಪ, ಅರೆಯಡ ಸರಸು ಪೆಮ್ಮಯ್ಯ, ಕಾಂಡಂಡ ಪ್ರತಿಜಾ ಅಚ್ಚಪ್ಪ, ನಾಯಕಂಡ ಜೂಬಿ ತಿಮ್ಮಯ್ಯ, ಕರವಂಡ ಸೀಮಾ ಗಣಪತಿ, ಕಲಿಯಂಡ ಗೀತಾ ಗಿರೀಶ್ ಮತ್ತಿತರ ಪದಾಧಿಕಾರಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು.